ಮೇಡಮ್ ಈ ಕಮಿಟಿ ಉದ್ದೇಶ ಬಂದು ಬರೀ ಲೈಂಗಿಕ ಶೋಷಣೆ ಸಮಾನತೆ ಹಕ್ಕು ಜೊತೆಗೆ ಮೂಲಭೂತ ಕೆಲವರು ನೀರು ಕೊಡೋದಿಲ್ಲ ಅಂತಾರೆ, ಕ್ಯಾರವನ್ ಕೊಡೋದಿಲ್ಲ ಅಂತಾರೆ. ವಿರೋಧ ಯಾರು ವ್ಯಕ್ತನೇ ಪಡಿಸಿಲ್ಲಮ್ಮ. ಒಳಗಡೆ ನಡೆದಿರೋದನ್ನ ನೋಡಿದ್ರೆ ನಟಿಯರ ಧ್ವನಿಯನ್ನ ಅಡಗಿಸುವಂತ ಖಂಡಿತವಾಗ್ಲೂ ಆಗ್ತಾ ಇರಲಿಲ್ಲ. ಏನಾಗ್ತಿದೆ ಖಂಡಿತವಾಗ್ಲೂ ಇಲ್ಲ. ಆ ತರದ್ ಏನಾದ್ರು ಇದ್ರೆ ಯಾವ ಪ್ರೊಡಕ್ಷನ್ ಅಲ್ಲಿ ಆಗಿದೆ, ಯಾರು ನೀರು ಕೊಡಲ್ಲ ಅಂತ ಹೇಳಿದ್ದಾರೆ, ಅವನು ಆತರ ಹೇಳ್ತಿದ್ರು. ಅದೇ ಮೇಡಮ್ ಇಲ್ಲಿ ಅದೇ ಬರ್ಬಾರ್ದು ಅಂತ ಸಮಗ್ರವಾಗಿ ಚರ್ಚೆ ಸಮಸ್ಯೆಗಳನ್ನ ಅವಳು ಹೇಳ್ಕೊಡ್ತಾರೆ. ಆ ಸೆಟ್ ಅಲ್ಲಿ ಯಾವ ಸೆಟ್ ಅಲ್ಲಿ ಆಯ್ತು, ಯಾವ ಮಾತ್ರ ಕೇಳ್ಬೇಕು, ಏನು ಯಾರು ಮಾಡಿದ್ರು ಅಂತ ಕೇಳಬಾರ್ದು. ಇಲ್ಲಿ ಡೆಫಿನೆಟ್ ಆಗಿ ನಾವ್ ಬಂದಿರೋದು ಅದೇನೆ, ಚೇಂಬರ್ ಹೇಳ್ತಿರೋದು ಅದೇನೆ. ಆ ತರದ ಯಾವ್ದು ಎಲ್ಲಾಗಿದೆ ದಯವಿಟ್ಟು ನಮ್ ಗಮನಕ್ಕೆ ತನ್ನಿ. ಇಲ್ಲ ಅಂದ್ರೆ ನೀವೇ ಅದನ್ನ ತಗೊಳ್ಳಿ, ಸುಮುಟೋ ತರ ತಗೊಳ್ಳಿ, ಅಥವಾ ಯಾರಾದ್ರೂ ಕಂಪ್ಲೇಂಟ್ ಹೇಳಿದ್ರೆ ಹೇಳಿ, ನಮಗೂ ಹೇಳಿ, ನಾವು ಬಂದು ಇನ್ವಾಲ್ವ್ ಆಗ್ತೀವಿ ಅಂತ ಹೇಳ್ತಿದ್ದಾರೆ ವಿನಃ ನಾವು ಯಾವುದೇ ಹೆಣ್ಣುಮಗಳ ಸಿನಿಮಾ ಹೆಣ್ಣುಮಗಳ ಧ್ವನಿಯನ್ನ ಅಡಗಿಸುವಂತ ಕಾರ್ಯ ಯಾರು ಮಾಡಕ್ ರೆಡಿ ಇಲ್ಲ. ಈಗ ಸದ್ಯಕ್ಕೆ ಸೆಕ್ಸುವಲ್ ಅಬ್ಯೂಸ್ ಬಗ್ಗೆ ಮಾತಾಡಿಲ್ಲ, ಬೇರೆ ಯಾವ ವಿಚಾರಗಳ ಬಗ್ಗೆ ಇಲ್ಲಿ ತನಕ ಅಲ್ಲಲ್ಲ ಇದನ್ನ ಹೇಳ್ತಿದ್ದೀವಿ ಎಲ್ಲರೂ. ಇದು ಲೇಬರ್ ಆಕ್ಟ್ ಸ್ಟಿಲ್. ಸೊ ನಾವು ಲೇಬರ್ ಆಕ್ಟ್ ಇದ್ದಾಗ ಕೆಲವು ಒಂದು ಸಾಲಿಡ್ ಆಕ್ಟ್ ಗಳನ್ನ ಇಲ್ಲಿ ತರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಯೂನಿಯನ್ ಅಲ್ಲೇ ಇದೀವಿ, ಇನ್ನು ಯೂನಿಯನ್ ಅಂತಾನೆ ಕರೀತಿದ್ದಾರೆ. ಸಿನಿಮಾ ಈಸ್ ಯೂನಿಯನ್, ಚಿತ್ರರಂಗ ಅಂತ ಕರೀತಿದ್ದಾರೆ. ಚಿತ್ರೋದ್ಯಮ ಅಂತ ಘೋಷಣೆ ಮಾಡಿದ್ರು ಕೂಡ ಇದು ಉದ್ಯಮ ಆಗಲಿಲ್ಲ. ಅದರಿಂದ ನಾವೆಲ್ಲ ಸರ್ಕಾರ ಅದು ರಾಜಕೀಯ ಬೆರೆಸದೆ ಯಾವುದೇ ಸರ್ಕಾರವಾಗಿರಲಿ ಅದನ್ನ ಘೋಷಣೆ ಮಾಡಿದಿರಿ, ಅದನ್ನ ಕಾರ್ಯರೂಪ ತನ್ನಿ ಅನ್ನೋದೇ ನನ್ನ ಕೂಗು. ನನ್ನ ವೈಯಕ್ತಿಕ ಅಭಿಪ್ರಾಯ ಒಂದು ಪ್ಯಾಡ್ ಕೂಡ ಚೇಂಜ್ ಮಾಡಕ್ ಬಿಡಲ್ಲ ಅನ್ನೋ ಆರೋಪ. ಅದನ್ನೇ ನಾವು ಹೇಳಿದ್ವಿ. ಅದು ಆ ತರದ್ ಯಾವ್ದಾದ್ರು ಇದ್ರೆ ಸಮಸ್ಯೆ ಇದ್ರೆ ಅದಿದ್ರೆ ಇವನ್ ಮಹಿಳಾ ಆಯೋಗಕ್ಕೆ ದೂರ್ ಬಂದಿದೆ ಬರ್ತಾ ಇದೆ ಆ ತರದ್ ಇದು ಕೇಳಿದೀನಿ ನಾನು ಅಂದ್ರು. ತಕ್ಷಣ ಅವರು ಸರ್ ಅಲ್ಲಿ ಬಂದಿದೆ, ಯಾವ ಪ್ರೊಡಕ್ಷನ್ ಅಲ್ಲಿ ಆಯ್ತು ಏನಾಯ್ತು ನಮ್ಗೆ ಹೇಳಿದ್ರು, ನಾವು ಪ್ರೊಡಕ್ಷನ್ ಅವ್ರನ್ನ ಕರೆಸಿ ಮಾತಾಡ್ತೀವಿ ಅನ್ನೋ ಮಾತು ಚೇಂಬರ್ ಅವ್ರು ಹೇಳಿದ್ದಾರೆ.